ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ಸ್ವಾಗತ ಮತ್ತು ನಮಸ್ಕಾರಗಳನ್ನು ಹೇಳುತ್ತಾ, ನಮ್ಮ ಉಡುಪಿ ಜಿಲ್ಲೆಯ ದಲಿತ ಚಳವಳಿಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ನಾವು ಜಿಲ್ಲೆಯಲ್ಲಿ ಸಕ್ರಿಯ ಚಳವಳಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಜಿಲ್ಲೆಯ ಯಾವ ಮೂಲೆಯಲ್ಲಿ ದುರ್ಬಲರ ಮೇಲೆ, ಮಹಿಳೆಯರ ಮೇಲೆ, ದಲಿತ ಸಮುದಾಯದ ಮೇಲೆ ಅತ್ಯಾಚಾರಗಳು, ದೌರ್ಜನ್ಯಗಳು ಆದಾಗ, ಅವರ ಹಕ್ಕುಗಳಿಗೆ ಭಂಗ ಬಂದಾಗ ನಮ್ಮ ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರು ಬೀದಿಗಿಳಿದು ಅವರಿಗೆ ನ್ಯಾಯ ಕೊಡಿಸುವಲ್ಲಿ ಹೋರಾಟವನ್ನು ಮಾಡ್ತಾ ಇರೋದನ್ನು ನೀವೆಲ್ಲ ಗಮನಿಸಿದ್ದೀರಿ, ನಮ್ಮನ್ನು ಆಗಾಗ ಬೆಂಬಲಿಸಿದ್ದೀರಿ. ಹಾಗೆ ನಮ್ಮ ಈ ಒಂದು ಚಳುವಳಿಯ ಸಾಕ್ಕೊಂಡು ಬರುವ ಈ ಹೊತ್ತಿನಲ್ಲಿ 2024ರಲ್ಲಿ ನಮಗೆ ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಬಂದು ನುತ್ತನೆ ನಿಂತಿದೆ. ಈ ಚುನಾವಣೆ ಇಡೀ ದೇಶಕ್ಕೆ ಒಂದು ಮಹತ್ವಪೂರ್ಣ ಚುನಾವಣೆ ಅಂಥೇಳಿ ನಾವು ಅದನ್ನು ಭಾವಿಸಿದ್ದೇವೆ. ದೇಶದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ದಿಕ್ಸೂಚಿಗೆ ಈ ಚುನಾವಣೆ ಮುನ್ನುಡಿಯನ್ನು ಬರೆದಿದೆ. ಯಾಕೆ ಹೇಳಿದರೆ 2014ರಿಂದ ಕಳೆದ 10 ವರ್ಷಗಳಲ್ಲಿ ದೇಶದ ಆಡಳಿತವನ್ನು ನಡೆಸಿದ BJP ನೇತೃತ್ವದ NDA ಸರ್ಕಾರ ಯಾವೆಲ್ಲ ಜನವಿರೋಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ ಎಂಬುದನ್ನು ನೀವೆಲ್ಲ ಅದನ್ನು ಸಾಕ್ಷೀಕರಿಸಿದ್ದೇವೆ. ನಮಗೆಲ್ಲ ಗೊತ್ತೇ ಇದೆ ಅದರ ಬಗ್ಗೆ. ನಮಗೆ ಆತಂಕ ಆಗೋದಂತ ಹೇಳಿದರೆ, ಅವರು ಪದೇ ಪದೇ ಸಂವಿಧಾನವನ್ನು ಬದಲಾಯಿಸ್ತೇವೆ, ಈ ಸಂವಿಧಾನ ನಮಗೆ ಒಪ್ಪಿಗೆ ಇಲ್ಲ, ಸಂವಿಧಾನ ಜಾರಿ ಆದರಿಂದ ಕೂಡ ಈ ಸಂವಿಧಾನವನ್ನು ನಾವು ಒಪ್ಕೊಂಡಿಲ್ಲ, ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ನಾವು ಬಂದದ್ದು, ಅದು ಕೆಲವೊಂದು ಸಚಿವರು ಮತ್ತು ಅವರ ಲೋಕಸಭಾ ಸದಸ್ಯರು, ಪಾರ್ಟಿಯ ಉನ್ನತ ಪದಾಧಿಕಾರಿಗಳು ಕೂಡ ಅನೇಕ ಸಂದರ್ಭದಲ್ಲಿ ಓಪನ್ ಆಗಿ ಹೇಳಿದ್ದಾರೆ, ಸಂವಿಧಾನವನ್ನು ನಾವು ಬದಲಾಯಿಸ್ತೇವೆ, ನಮಗೆ 400+ ಸೀಟನ್ನು ಈ ಬಾರಿ ನೀವು ಕೊಡಬೇಕು ಅಂತ ಹೇಳಿ ಜನರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತು ಅವರು ಕಳೆದ 10 ವರ್ಷಗಳಲ್ಲಿ ದೇಶದ ಆಡಳಿತವನ್ನು ನಡೆಸುವಾಗ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದರು, ಅವರ ಪಾಲಿಸಿ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಾವು ಮತ್ತು ಈ ದೇಶದ ಜನತೆ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಅವರೆಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರ ಪಾಲಿಸಿ ಮ್ಯಾಟರ್ಗಳಲ್ಲಿ ಸಾಮಾಜಿಕ ನ್ಯಾಯಕ್ಕೆ ತಿಲಾಂಜಲಿ ನೀಡಿದ್ದಾರೆ. ಸಾಮಾಜಿಕ ನ್ಯಾಯಕ್ಕೆ ಅವರು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ದೇಶದ ಬಹುತೇಕ ಸಾರ್ವಜನಿಕ ಉದ್ಯಮಗಳನ್ನು, ಅದು ಏರ್ ಇಂಡಿಯಾ ಇರ್ಬೋದು, ರೈಲ್ವೆ ಇರ್ಬೋದು, ಅನೇಕ ಉದ್ಯಮಗಳನ್ನು ಅವರು ಖಾಸಗೀಕರಣ ಮಾಡೋದರ ಮೂಲಕ, ಖಾಸಗಿ ವ್ಯಕ್ತಿಗಳ ಕೈಗೆ ಅದನ್ನು ಕೊಡೋದರ ಮೂಲಕ ಅಲ್ಲಿ ಪರೋಕ್ಷವಾಗಿ ಮೀಸಲಾತಿಯನ್ನು ಕಿತ್ತು ಹಾಕಿದೆ. ಇದು ನಮ್ಮ ಶೋಷಿತ ಸಮುದಾಯಕ್ಕೆ ಬಲು ದೊಡ್ಡ ಆಘಾತ ಇದೆ. ಈ ದೇಶದಲ್ಲಿ ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬಂದಿದ್ದರಿಂದಾಗಿ ನಮ್ಮ ಸಮುದಾಯ ಅಲ್ಲೋ ಇಲ್ಲೋ ಸ್ವಲ್ಪ ಸರ್ಕಾರಿ ನೌಕರಿಯನ್ನು ಪಡೆದುಕೊಂಡು ಒಂದು ಸ್ವಾಭಿಮಾನಿ ಜೀವನವನ್ನು ಕಟ್ಕೊಂಡಿತ್ತು. ಆದರೆ ಅವರು ಹಲವಾರು ವರ್ಷಗಳಿಂದ ಇದರ ಬಗ್ಗೆ ಹೊಂಚಾಗ್ತಾ ಇತ್ತು. ಈ ಮೀಸಲಾತಿಯನ್ನು ತೆಗಿಬೇಕು, ಈ ದೇಶದ ಬಹುಸಂಖ್ಯಾತ ಶೋಷಿತ ಸಮುದಾಯ ಮತ್ತೆ ನಮ್ಮ ಗುಲಾಮಗಿರಿಗೆ ಮರಳಬೇಕು ಎನ್ನುವ ಒಂದು ಹಿಡನ್ ಅಜೆಂಡಾವನ್ನು ಇಟ್ಕೊಂಡಿದ್ದರು. ಅದರ ಮೂಲಕ ಅವರು ಮೀಸಲಾತಿಯನ್ನು ನೇರವಾಗಿ ತೆಗೆದುಹಾಕದೆ ಈಗ ಸಾರ್ವಜನಿಕ ಉದ್ಯಮಗಳನ್ನು, ರಾಷ್ಟ್ರೀಯವನ್ನು ಖಾಸಗಿಯವರಿಗೆ ಮಾರಾಟ ಮಾಡೋದ್ರ ಮೂಲಕ ಮೀಸಲಾತಿಯನ್ನು ತೆಗೆದುಹಾಕಿದರು. ಮತ್ತು ಇನ್ನೂ ಕೂಡ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ಅವರೆಲ್ಲ ಕಾರ್ಯಕ್ರಮಗಳಲ್ಲಿ, ಚುನಾವಣಾ ಮ್ಯಾನಿಫೆಸ್ಟೋಗಳಲ್ಲಿ ಕೂಡ ಅದು ಉಲ್ಲೇಖ ಆಗಿದೆ, ಮೀಸಲಾತಿ ಈ ದೇಶಕ್ಕೆ ಅಗತ್ಯ ಇಲ್ಲ, ಮೀಸಲಾತಿ ಈ ದೇಶದ ಜನ ಇವತ್ತು ಬಯಸ್ತಾ ಇಲ್ಲ ಎನ್ನುವ ಮಾತನ್ನು ಕೂಡ ಅವರು ಆಗಾಗ ಹೇಳ್ತಾ ಇರ್ತಾರೆ. ಮತ್ತೆ ನೋಡಿ, BJPಯವರು ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಳ್ಳೋದಿಲ್ಲ. ಅವರು ಒಬ್ಬ ನರೇಂದ್ರ ಮೋದಿ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಏನಿದ್ದಾರೆ, ಅವರನ್ನು ಬಿಂಬಿಸೋದ್ರ ಮೂಲಕ, ಅವರನ್ನು ಒಬ್ಬ ಸರ್ವಾಧಿಕಾರಿಯ ಹಾಗೆ ಬಿಂಬಿಸೋದ್ರ ಮೂಲಕ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ
ಹೊಡೆತವನ್ನು ಕೊಡಲಿಕ್ಕೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ಒಂದು ನಡೆಯನ್ನು ಅವರು ನಡ್ಕೊಳ್ತಾ ಇದ್ದಾರೆ. ಯಾವತ್ತೂ ಕೂಡ ಪ್ರಧಾನಿ ಎನ್ನುವ ಹುದ್ದೆ ಅದು ಕ್ಯಾಬಿನೆಟ್ನ ಮುಖ್ಯಸ್ಥರಾಗಿರ್ತಾರೆ. ದೇಶದ ಆಡಳಿತವನ್ನು ಮಾಡುವಾಗ ಬೇರೆಲ್ಲ ಕ್ಯಾಬಿನೆಟ್ನವರ ಸಹೋದ್ಯೋಗಿಗಳು ಕೂಡ ಅವ್ರ ಜೊತೆಗೆ ಸೇರಿಕೊಂಡು ಒಂದು ಸಾಮುದಾಯಿಕ ನಾಯಕತ್ವದಲ್ಲಿ ಆಡಳಿತ ನಡ್ಕೊಂಡು ಹೋಗುವುದು ಹಿಂದಿನ ಪ್ರತೀತಿ. ಬೇರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಕೂಡ ಅದೇ ಇದೆ. ಇವತ್ತು ಅದನ್ನು ನೀವೆಲ್ಲ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ನೋಡ್ಬೋದು. ಆದರೆ ಅದಕ್ಕೆ ಭಿನ್ನವಾಗಿ ಇವತ್ತು ಪ್ರಜಾಪ್ರಭುತ್ವವನ್ನು ಅಣಕಿಸುವ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು BJP ಮುಂದುವರಿತಾ ಇದೆ. ಮತ್ತು ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರೆಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲೂ ಕೂಡ ಎಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಬಗ್ಗೆ, ಈ ದೇಶದ ಪಿछड़े ಸಮುದಾಯದ ಬಗ್ಗೆ, ಶೋಷಿತ ಸಮುದಾಯಗಳ ಬಗ್ಗೆ, ಮಹಿಳೆಯರ ಬಗ್ಗೆ ಪ್ರತ್ಯೇಕವಾಗಿ ಒಂದು ಆದ್ಯತೆ ಕೊಟ್ಟು ಮಾತಾಡೋದಿಲ್ಲ, ಕಾರ್ಯಕ್ರಮಗಳನ್ನು ರೂಪಿಸೋದಿಲ್ಲ. ಕಳೆದ 10 ವರ್ಷಗಳಲ್ಲಿ ಒಂದೇ ಒಂದು ಕಾರ್ಯಕ್ರಮ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಕಲ್ಯಾಣಕ್ಕಾಗಿ, ಆ ಸಮುದಾಯದ ಸಬಲೀಕರಣಕ್ಕಾಗಿ ಪ್ರಕಟ ಮಾಡದಿದ್ದರೆ ಅದನ್ನು ನಾವು ಒಪ್ಪಿಕೊಳ್ಳೋದಿತ್ತು. BJP ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಒಂದೇ ಒಂದು ಕಾರ್ಯಕ್ರಮವನ್ನು ನಮ್ಮ ದಲಿತ ಸಮುದಾಯದ ಪರವಾಗಿ ನಮ್ಮ ಕಲ್ಯಾಣಕ್ಕೋಸ್ಕರ ಮಾಡಿದ್ದನ್ನು ನಮಗೆ ಕಾಣಲಿಕ್ಕಾಗ್ತಾ ಇಲ್ಲ. ಮತ್ತು ಅದಕ್ಕಿಂತ ಜಾಸ್ತಿ ನಮಗೆ ಆತಂಕ ಅಂತ ಹೇಳಿದರೆ, ದೇಶದ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಎಲ್ಲ ಕಡೆ ಇವತ್ತು ನಮ್ಮ ದಲಿತ ಸಮುದಾಯದವರ ಮೇಲೆ, ದುರ್ಬಲ ವರ್ಗದವರ ಮೇಲೆ ಪದೇ ದೌರ್ಜನ್ಯಗಳು, ಆಕ್ರಮಣ ಆಗ್ತಾಯಿವೆ. ನಮ್ಮ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಅತ್ರಾಸ್ ಘಟನೆ ನೀವೆಲ್ಲ ನೋಡಿದ್ದೀರಿ. ಅತ್ರಾಸ್ ಘಟನೆ ಆದಾಗ ಇಡೀ ದೇಶವದಕ್ಕೆ ನಾಚಿ ತಲೆ ತಗ್ಗಿಸಿತ್ತು. ಅಂಥ ಸಂದರ್ಭದಲ್ಲೂ ಕೂಡ BJPಯ ಒಬ್ಬ ಗ್ರಾಮ ಮಟ್ಟದ ಪದಾಧಿಕಾರಿ, ಗ್ರಾಮ ಮಟ್ಟದ ಒಬ್ಬ ಕಾರ್ಯಕರ್ತ ಆ ಘಟನೆಯನ್ನು ಯಾವ ರೀತಿ ತಗೊಂಡ ಎನ್ನುವುದನ್ನು ಕೂಡ ನೀವೆಲ್ಲ ನೋಡಬೇಕು. ಒಬ್ಬ ಗ್ರಾಮ ಮಟ್ಟದ ಒಬ್ಬ ಸಾಮಾನ್ಯ ಕಾರ್ಯಕರ್ತ, BJPಯ ಸಾಮಾನ್ಯ ಕಾರ್ಯಕರ್ತ ಕೂಡ ಆ ಕೃತ್ಯವನ್ನು ಸಮರ್ಥಿಸುವ ರೀತಿಯಲ್ಲಿ ಮಾತಾಡ್ತಾ ಇದ್ದ. ಅದು ನಮಗೆ ಬಹಳ ಆತಂಕ ಇದೆ. ಇವತ್ತು BJPಯ ಅಷ್ಟೂ ಕಾರ್ಯಕರ್ತರು, ನಾಯಕರುಗಳು ಒಂದೇ ರೀತಿಯಲ್ಲಿ ಮಾತಾಡ್ತಾರೆ, ಒಂದೇ ಧ್ವನಿಯಲ್ಲಿ ಮಾತಾಡ್ತಾರೆ. ಈ ದೌರ್ಜನ್ಯಗಳಾದಾಗ ಮೇಲು ಜಾತಿಯ ಸಮುದಾಯದವರು ನಮ್ಮ ಹಿಂದುಳಿದ ಜಾತಿಯವರ ಮೇಲೆ ದೌರ್ಜನ್ಯಗಳನ್ನು ಮಾಡಿದರೆ ಅದನ್ನು ಸಮರ್ಥನೆ ಮಾಡುವ ರೀತಿಯಲ್ಲಿ ಮಾತಾಡ್ತಾರೆ. ಇವತ್ತು ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ತನಿಖಾ ಸಂಸ್ಥೆಗಳಿರ್ಬೋದು, ಅವರು ಕೂಡ ಅದನ್ನು ಜಾಸ್ತಿ ಮುತುವರ್ಜಿ ವಹಿಸಿ ಅದನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡುವ ಕ್ರಮವನ್ನು ಇವತ್ತು ತೆಗೆದುಕೊಳ್ತಾ ಇಲ್ಲ. ಅದು ಕೂಡ ನಮಗೆ ನಮ್ಮ ಆತಂಕಕ್ಕೆ ಕಾರಣವಾಗಿದೆ. ಹಾಗಾಗಿ ಇದೆಲ್ಲ ಘಟನೆಯನ್ನು, ಎಲ್ಲ ವಿದ್ಯಮಾನಗಳನ್ನು ನಾವು ದಲಿತ ಚಳುವಳಿಗಾರರು ಗಮನಿಸಿ ಇವತ್ತು ನಿರ್ಧಾರಕ್ಕೆ ಬಂದಿದ್ದೇವೆ. ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇನೆ, ನಮ್ಮ ಈ ಬಾರಿಯ 2024ರ ಲೋಕಸಭಾ ಚುನಾವಣೆ ಈ ದೇಶದ ಸಮಸ್ತ ಶೋಷಿತ ಸಮುದಾಯಕ್ಕೆ, ದುರ್ಬಲ ವರ್ಗದವರಿಗೆ, ಮಹಿಳೆಯರಿಗೆ ಇದು ಅಳಿವು ಉಳಿವಿನ ಪ್ರಶ್ನೆ, ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಅದು ಇವತ್ತು. ಹಾಗಾಗಿ ಎಲ್ಲ ಜನರು, ಸಭ್ಯ ನಾಗರಿಕರು, ಪ್ರಜ್ಞಾವಂತ ನಾಗರಿಕರು ಈ ಬಾರಿ BJP ಅಭ್ಯರ್ಥಿಗಳಿಗೆ ಮತವನ್ನು ಯಾವ ಕಾರಣಕ್ಕೂ ಹಾಕಬಾರ್ದು. BJP ಅಭ್ಯರ್ಥಿಗಳಿಗೆ ಮತ ಹಾಕಿದರೆ ಅದು ಸಂವಿಧಾನವನ್ನು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ವಿರೋಧ ಮಾಡುವವರ ಕೃತ್ಯಗಳಿಗೆ ನಾವು ಬೆಂಬಲ ಕೊಟ್ಟಂಗಾಗತ್ತೆ. ಹಾಗಾಗಿ ನಾವು ಸಾರ್ವಜನಿಕರಲ್ಲಿ ನಿಮ್ಮ ಮೂಲಕ ಮನವಿ ಮಾಡಿಕೊಳ್ತೇವೆ, ಯಾರೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ BJP ಅಭ್ಯರ್ಥಿಗಳಿಗೆ ದಯಮಾಡಿ ಮತದಾನವನ್ನು ಮಾಡಬೇಡಿ, ಅವ್ರನ್ನ ತಿರಸ್ಕರಿಸಿ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಮಾಡಬೇಕು. ಈ ದೇಶದಲ್ಲಿ ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ನಿಂತಿರುವ ಆಡಳಿತ ಮುಂದುವರಿಬೇಕು. ಈ ದೇಶದಲ್ಲಿ ಇರುವ ಎಲ್ಲ ಧರ್ಮದ ಜನ, ಎಲ್ಲ ಜಾತಿಯ ಜನರು ಮತ್ತೆ ಸೌಹಾರ್ದತೆಯಿಂದ, ಭಾವೈಕ್ಯತೆಯಿಂದ ದೇಶದಲ್ಲಿ ಶಾಂತಿಯಿಂದ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದಾಗಿ ನಾವೆಲ್ಲ ನಮ್ಮ ದಲಿತ ಹೋರಾಟಗಾರರು ನಾವೆಲ್ಲ ಸೇರಿಕೊಂಡು ಇವತ್ತು ಮನವಿ ಮಾಡ್ತಾ ಇದ್ದೇವೆ.